ಕೈಗಾರಿಕೆಗೆ ಅಂತ ಹೇಳಿ ಕೊಟ್ಟ ಭೂಮಿಯನ್ನೇ ಮಾರ್ಕೊಂಡು ಬಿಡ್ತಾ ಇನ್ಫೋಸಿಸ್ ಸಂಸ್ಥೆ ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಮಾರಾಟ ಮಾಡಿದ ಆರೋಪ ಕೇಳಿಬರ್ತಾ ಇದೆ. ಇನ್ಫೋಸಿಸ್ ಸಂಸ್ಥೆ ಈ ರೀತಿಯಾಗಿ ಭೂಮಿಯನ್ನ ಮಾರಾಟ ಮಾಡ್ಕೊಂಡು ಬಿಡ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡೋದಕ್ಕೆ ಶುರು ಆಗಿದೆ. ನೋಡಿ, ಇನ್ಫೋಸಿಸ್ ವಿರುದ್ಧ ಸಂಸದ ಕಾರ್ತಿ ಚಿದಂಬರಂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಬಳಿ ಮಂಜೂರಾಗಿದ್ದಂತಹ ಭೂಮಿ, ಇನ್ಫೋಸಿಸ್ಗೆ ಭೂಮಿ ಮಂಜೂರು ಮಾಡಿದ್ದಂತಹ KIADB 53.5 ಎಕರೆ ಭೂಮಿ ಮಾರಾಟಕ್ಕೆ ಇನ್ಫೋಸಿಸ್ ಒಪ್ಪಂದವನ್ನ ಮಾಡಿಕೊಂಡಿದ್ದಂತೆ 250 ಕೋಟಿ ರೂಪಾಯಿಗೆ ಮಾರುವುದಕ್ಕೆ ಮುಂದಾಗಿರುವಂತಹ ಇನ್ಫೋಸಿಸ್ ಸಂಸ್ಥೆಗೆ ಸಂಸದ ಕಾರ್ತಿ ಚಿದಂಬರಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿರ್ದಿಷ್ಟ ಉದ್ದೇಶಕ್ಕಾಗಿ ಪಡೆದಂತಹ ಭೂಮಿಯನ್ನ ಮಾರುವಂತಿಲ್ಲ, ಇನ್ಫೋಸಿಸ್ಗೂ ಭೂಮಿ ಮಾರುವ ಹಕ್ಕು ಇಲ್ಲ ಅಂತ ಪೋಸ್ಟ್ ಮಾಡಲಾಗಿದೆ. ಭೂಮಿ ಮಾರಾಟ ಆರೋಪವಿದ್ದರೂ ಸುಮ್ಮನಿರುವಂತಹ KIADB ಭೂಮಿ ಮತ್ತು ಹಣವನ್ನ ಸರ್ಕಾರಕ್ಕೆ ಹಿಂತಿರುಗಿಸುವುದಕ್ಕೆ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಒತ್ತಾಯಿಸಿದ್ದಾರೆ ಸಂಸದ ಕಾರ್ತಿ ಚಿದಂಬರಂ.